ಟಾಲಿವುಡ್ ಸ್ಟಾರ್ ನಟಿ ಸಮಂತಾ ಇದೀಗ ತಮ್ಮ ಜೀವನದ ಅತ್ಯಂತ ವೈಯಕ್ತಿಕ ಅನುಭವವೊಂದನ್ನು ಹಂಚಿಕೊಂಡಿದ್ದಾರೆ. ಅವರ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ. ತಮ್ಮ ಬಹುನಿರೀಕ್ಷಿತ ಮಹಿಳಾ ಪ್ರಧಾನ ಸಿನಿಮಾ ಮಾ ಇಂಟಿ ಬಂಗಾರಂ ಚಿತ್ರದ ಪ್ರಚಾರದ ವೇಳೆ ಮಾತನಾಡಿದ ಸಮಂತಾ, ಒಂದು ಹಂತದಲ್ಲಿ ನನಗೆ ಸ್ಟಾರ್ಡಮ್ನ ಅಹಂಕಾರ ತಲೆಗೇರಿತು ಎಂದು ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ಸಮಂತಾ ಹೇಳುವಂತೆ ಮಧ್ಯದ ವರ್ಗದ ಕುಟುಂಬದಿಂದ ಬಂದ ಸಮಂತಾ ಹುಡುಗಿಯಾಗಿದ್ದ ಅವರು ಒಂದೇ ವರ್ಷದಲ್ಲಿ 5 ಸಿನಿಮಾಗಳಲ್ಲಿ ನಟಿಸಿದ್ರು. ಆಶ್ಚರ್ಯ ಅಂದರೆ ಆ 5 ಸಿನಿಮಾಗಳು ಸೂಪರ್ ಹಿಟ್. ಇದಾದ ಬಳಿಕ ಚಿತ್ರರಂಗವೇ ಅವರನ್ನು ಗೋಲ್ಡನ್ ಲೆಗ್ ಎಂದು ಕರೆಯಲು ಆರಂಭಿಸಿತು. ಈ ಯಶಸ್ಸು ತಮ್ಮ ಮೇಲೆ ಅಪಾರ ಒತ್ತಡವನ್ನು ತಂದಿತು. ಜೊತೆಗೆ ತಮ್ಮ ವೃತ್ತಿ ಜೀವನ ಎಂದಿಗೂ ಕುಗ್ಗುವುದಿಲ್ಲ ಎಂಬ ಭಾವನೆ ಮೂಡಿತು. ತಿಳಿಯದೆಯೇ ಅಹಂಕಾರ ಬೆಳೆದಿತ್ತು ಎಂದು ಸಮಂತಾ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಜೀವನ ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. 2022ರಲ್ಲಿ ಅವರಿಗೆ ಮಯೋಸಿಟಿಸ್ ಎಂಬ ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆ ಇರೋದು ಪತ್ತೆಯಾಯಿತು. ಈ ಅನಾರೋಗ್ಯದ ಕಾರಣ ಸಿನಿಮಾಗಳಿಂದ ದೀರ್ಘ ವಿರಾಮ ತೆಗೆದುಕೊಳ್ಳಬೇಕಾಯಿತು. ಆ ಸಮಯವೇ ತಮ್ಮ ವೃತ್ತಿ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಎಂದು ಸಮಂತಾ ಹೇಳಿದ್ದಾರೆ. ವಿರಾಮದ ಅವಧಿಯಲ್ಲಿ ತಮ್ಮ ಹಳೆ ಅಭ್ಯಾಸಗಳು, ತಪ್ಪುಗಳು ಮತ್ತು ಆಲೋಚನೆಗಳನ್ನು ಆಳವಾಗಿ ಪರಿಶೀಲಿಸಿದೆ. ಮತ್ತೆ ಚಿತ್ರರಂಗಕ್ಕೆ ಮರಳುವಾಗ ಹಳೆಯ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಹೊಸ ವ್ಯಕ್ತಿಯಾಗಿ ಬದುಕಲು ನಿರ್ಧರಿಸಿದೆ ಅಂತ ಭಾವುಕವಾಗಿ ಹೇಳಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿರುವ ಸ್ಯಾಮ್ ನಟಿಯಾಗಿ ಮಾತ್ರ ಅಲ್ಲ, ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಅವರದ್ದೇ ನಿರ್ಮಾಣ ಸಂಸ್ಥೆ ತ್ರಲಾಲಾ ಪಿಕ್ಚರ್ಸ್ ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಮಾ ಇಂಟಿ ಬಂಗಾರಂ ಜೂನ್ 19ರಂದು ವಿಶ್ವಾದ್ಯಂತ ಬಿಡುಗಡೆಯಾಗ್ತಿದೆ.